ನಮಸ್ಕಾರ ರೀ. ನಾ ದೊಡ್ಡಪ್ಪ ಹೆಸರಿ. ಇವತ್ತಿನ ವಿಡಿಯೋದಾಗ ಏನೇನ್ ಮಾಹಿತಿ ಇರ್ತೈತಿ ಅಂದ್ರ ರೀ, ಒಂದ್ ಪತ್ರಾಸ್ ಮನಿ ಇದ್ರ ಅದನ್ನ ತೆಗದ ಸಿಲಾಪ್ ಹಾಕಿರ ಈ ಟೈಪ್ ಕಾಣಿಸ್ತೈತ್ಲಿ ಅನ್ನೋದ ಎಲ್ಲ ನಿಮ್ಗೆ ಗೊತ್ತಾಗತ್ರಿ. ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರ ಮತ್ತ ಈ ಮನಿಗೆ ಎಷ್ಟ್ ಖರ್ಚಾಗೈತಿ ಅಂದ್ರ ದುಡ್ಡು ಎಷ್ಟ್ ಖರ್ಚಾಗೈತಿ ಈ ಮನಿ ಸ್ಲಾಬ್ ಅನ್ನ ಹಾಕಬೇಕು ಅಂದ್ರ, ಮತ್ತ ಈ ಮನಿ ಸೈಜ್ ಎಷ್ಟ್ ಐತ್ರಿ, ಈ ರೂಮ್ ಸೈಜ್ ಎಷ್ಟಾವ್ ಎಲ್ಲಾನು ಕ್ಲಿಯರಿಟಿಯಾಗಿ ನಿಮ್ಗೆ ಮಾಹಿತಿ ಕೊಡ್ತಾನ್ರಿ. ವಿಡಿಯೋ ಪೂರ್ತಿ ನೋಡ್ರಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆಗತ್ತಿದ್ದು ಅಂದ್ರೆ ಪಟ್ನ ಒಂದು ಲೈಕ್ ಕೊಟ್ಟು ಬಿಡ್ತು ಬರ್ರಿ. ಈಗ ಕೊಡ್ತಾರೆ ಈಗ ಕೊಡ್ರಿ. ವಿಡಿಯೋ ಪೂರ್ತಿ ನೋಡಿ. ಲೈಕ್ ಮಾಡ್ತೀರ ಲೈಕ್ ಮಾಡ್ರಿ. ಮನಿ ಮಸ್ತ್ ಆಗೈತ್ರಿ, ಅಗದಿ ಭಾರಿ ಆಗೈತ್ರಿ ಮನಿ. ಪುನಃ ಹತ್ತಂಗಿಲ್ರಿ ಪೈಲೆ ಮನಿ ಈಗಿನ ಮನಿ ಅನ್ನೋದು. ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ಮನಿ ಒಳಗದು ಎಲ್ಲ ಮಸ್ತ್ ಆಗೈತಿ. ನೋಡ್ರಿ, ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ.
ಮನೆ ಒಳಗಿನ ಸೈಡ ತೋರ್ಸೋದು ಮುಗಿತ್ರಿ. ಈಗ ಮನೆ ಮುಂದೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕುಂಡ್ರಂಗಿಲ್ಲ ತರಲ್ಲ ಟೇರ್ಕೇಸ್ ಬಿಡಕ್ಕೆ. ಅದು ಯಾಕೆ ಕುಂಡ್ರಂಗಿಲ್ಲ, ಏನು ಸಮಸ್ಯೆ ಬಂದಿರ್ತೈತಿ ಅನ್ನೋದು ಹೇಳ್ತೀನಿ ನೋಡ್ರಿ ಇಲ್ಲಿಗ. ಮತ್ತು ಮನೆ ಮ್ಯಾಲಟ್ಟು ಹೋಗಿ ಮನೆ ನೋಡೋಣ್ರಿ. ಮತ್ತು ಇದ್ರ ಸೈಜ್ ಎಟ್ಟೈತಿ ಮನಿದ, ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗೈತಿ ಎಲ್ಲ ಹೇಳ್ತೀನಿ ನೋಡ್ರಿ. ಇನ್ನು ಇಲ್ಲಿ ದಾದ್ರಿ ಐತ್ರಲ್ಲ, ಈ ದಾದ್ರಿ ಬಡ್ಡ್ಯಾಗ ಒಂದು ಫೂಟ್ ಡೌನ್ ಹಿಡಿದ್ರಿ. ಇಲ್ಲಿಕಿತ್ತ ಪ್ಯಾಸೇಜ್ ಅನ್ಕಿತ್ತನು ಒಂದು ಫೂಟ್ ಅದು ಏರಿಯಾ ಡೌನ್ ಇಟ್ಕೊಂಡ್ರೆ ಆರಾಮ್ ಸರಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕುಂಡಿರ್ತೈತ್ರಿ. ತಲೆಗೆ ಟೇರ್ಕೇಸ್ ಹತ್ತಂಗಿಲ್ಲ ರೀ. ಅವಾಗ ಹೈಟು ಜಾಗ ಜಾಸ್ತಿ ಸಿಗ್ತೈತೆ ನಮಗೆ. ಇಲ್ಲಿ 6.5 ಫೂಟ್ ನಮಗೆ ಹೈಟ್ ಫುಲ್ ಜಾಗ ಸಿಕ್ಕೈತೆ ರೀ. 6.5-7 ಫೂಟ್ ತನಕ ಐತಿ. ಇಲ್ಲಿ ನೋಡ್ರಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಆಗಿದೆ, ಮಸ್ತ್ ಕೂತೈತೆ ರೀ. ಈ ಟೈಪ್ ಮಾಡ್ಕೊಂಡು ಕುಂಡಿರ್ತೈತೆ ರೀ. ಕೆಲವೊಂದು ಟೇರ್ಕೇಸ್ ಹೈಟು ಇರ್ತಾವೆ ರೀ, ಅದ್ರೊಳಗೆ ಡೌನ್ ಹಿಡಿದು ಅವಶ್ಯಕತೆ ಇರಂಗಿಲ್ಲ. ಪ್ಯಾಸೇಜ್ಗಿತ್ತನು ಡೌನ ನಮಗೆ ಸಿಗ್ಲಿಕ್ಕಂದ್ರೆ ತಲೆಗೆ ದಾದ್ರಿ ಹತ್ತಾಕೈತು ಅಂದ್ರೆ ಫ್ಲೋರಿಂಗನ್ನು ಡೌನ್ ಇಡೋದು. ಅವಾಗ ನಾವು ಹೈಟ್ ಬೇಕಾದ ಜಾಗ ಸಿಗತ್ತೈತೆ ರೀ ನಮಗೆ. ಅದು ಮಸ್ತ್ ಆಗೈತೆ ರೀ. ಇಲ್ಲಿ ಅಂತೂ ಈಗ ಮನೆ ಮ್ಯಾಗ ಹೋಗೋಣ್ರಿ, ಯಾವ್ಯಾವ ಟೈಪ್ ಐತೆ ಮ್ಯಾಲೆ ಸ್ವಲ್ಪ ನೋಡಿ ಇದಕ್ಕೆ ಎಟ್ಟೆಟ್ಟು ಖರ್ಚಾಗೈತೆ ಅನ್ನೋದು ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ ರೀ. ಇಲ್ಲೈತೆ ನೋಡ್ರಿ, ಈ ಥರ 2 ಕಟ್ಟೆ ಕುಣಿಸ್ಕೊಂಡ್ಬಿಡಿದ್ರಿ. 2 ಕಟ್ಟೆ ಕುಣಿಸಿ ದಾದ್ರಿ ತಳಗೆ ನಾವು ಏರಿಯಾ ಡೌನ್ ಮಾಡಿದ್ವಿ ಅಂದ್ರೆ ಈ ರೀತಿ ಅಗದಿ ಆರಾಮ್ ಸರಿ ನಾವು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕುಣಿಸ್ಕೋಬೋದು ರೀ. ಕೆಲವೊಂದು ಕಡೆ ಕುಂಡ್ರಂಗಿಲ್ಲ, ಅಡಚಣೆ ಆಕತಿ, ಹೈಟ್ ಕಡಿಮೆ ಆಗೈತಿ ಐತಿರ್ತಾರಲ್ಲ ರೀ, ಈ ರೀತಿ ಮಾಡಿ ಕುಣಿಸ್ಕೋಬೋದು ರೀ. ನಾವೆಲ್ಲ ಕಡೆನೂ ಕುಂಡ್ರಂಗಿಲ್ಲ ಅಂತ ಜಾಗ ತಗೊಂಡು ಕುಣಿಸಿದ್ವಿ ರೀ. ಭಾಳ ಅತಿಸಿ ಗಿಡ್ ಅಂತೂ ಇರೋದಿಲ್ಲ ಟೇರ್ಕೇಸ್ ಯಾವಾಗೂ. ಇಲ್ಲಿ ಮ್ಯಾಗ ಐತ್ರಲ್ಲ ಹೆಡ್ ರೂಮ್ ಟೇರ್ಕೇಸ್ ಮೇಲೆ, ಇದಕ್ಕೆ ಹೆಡ್ ರೂಮ್ ಅಂತಾರೆ. ಈ ರೂಮಿಗೆ ಸ್ಲ್ಯಾಪ್ ಹಾಕಿಲ್ರಿ, ಪತ್ರ ಸೀಟ್ ಹಾಕಿದ್ವಿ. ಪತ್ರ ಸೀಟ್ ಹಾಕಿದ್ರು ಹೊರಗಿನಿಂದ ನೋಡಿದ್ರೆ ಸ್ಲ್ಯಾಪ್ ಹಾಕ್ಯಾರೇನು ಅನಿಸ್ಬೇಕು, ಆ ರೀತಿ ಮಾಡಿದ್ರಿ. ಇದು ಒಂದು ಟೆಕ್ನಿಕ್ ನೋಡ್ರಿ. ಈ ಮನೆಯೆಲ್ಲ ಮಟ್ರಲ್ಸ್ ಕಟ್ಟನ್ನು ಗುತ್ತಿಗೆ ಹಿಡಿದು ಕಟ್ಟೀನಿ. ಗುತ್ತಿಗೆ ಹಿಡ್ದೆ ಏನಂತಲೇ ಈ ಹೆಡ್ ರೂಮನ್ನು ಸ್ಲ್ಯಾಪ್ ಹಾಕೋದು ಕ್ಯಾನ್ಸಲ್ ಮಾಡಿ ಪತ್ರಾಸ್ ಹಾಕಿಲ್ಲ. ಆದ್ರೆ ಮನೆ ಕಟ್ಟು ಬಂತ ಅವ್ರಿಗೆ ನಮಗೆ ಪೈಲ್ ಕಂಡೀಷನ್ ಆಗಿರ್ತಾವೆ, ಯಾವ್ಯಾವ ಟೈಪ್ ಕೆಲಸ ಮಾಡ್ಬೇಕು ಅನ್ನೋದು ಅದೇ ಟೈಪನ್ನು ನಾವು ವರ್ಕ್ ಮಾಡಿ ಕೊಟ್ಟಿರ್ತೀವಿ ರೀ. ಅದಕ್ಕಿಂತ ನಾವು ಸ್ವಲ್ಪ ಏನಾದರೂ ಸಾಧ್ಯವಾದ್ರೆ ಹೆಚ್ಚಿಗೆ ಮಾಡಿ ಕೊಟ್ಟಿರ್ತೀವಿ. ಕಡಿಮೆ ಅಂದರೂ ಮಾಡಿರಲ್ಲ. ಯಾಕಂದ್ರೆ ಯಾವ ಮಾಲಕರು ಕಡಿಮೆ ಮಾಡಾಕೈತ್ರ ಹಿಂಗ್ಯಾಕೆ ಮಾಡತ್ತೀರಿ ಹಂಗ್ಯಾಕೆ ಮಾಡತ್ತೀರಿ ಕೇಳ್ತಾರೋ. ಅವ್ರು ಕೇಳ್ತಾರ ಅನ್ನೋಕ್ಕಿಂತ ಪೈಲನ್ನು ನಾವು ಏನು ಕಂಡೀಷನ್ ಆಗಿರ್ತೈತಿ ಅವ್ರಿಗೆ ನಮಗೆ ಯಾವ್ಯಾವ ಟೈಪ್ ವರ್ಕ್ ಮಾಡಬೇಕು, ಏನೇನು ವಸ್ತುಗಳನ್ನ ತಂದು ಹಾಕಬೇಕು ಅನ್ನೋದು ಅದನ್ನ ನಾವು ತಂದು ಹಾಕಿಬಿಟ್ರೆ ಚಲೋ ಇರ್ತೈತೆ ರೀ. ಈ ಮನಿದು ಆಯಕ್ಕಾಗ್ದಿಲ್ಲ ಐತೆ ನೋಡ್ರಿ. ಆಯಕ್ಕಾಗದು ಆಯ್ತು, ಪ್ಲ್ಯಾನಿಂಗು ಆತ್ರಿ. ಇದು ಅಂದ್ರೆ ಇದನ್ನ ನಾ ಬರ್ದಿದ್ದೈತ್ರಿ. ಇದು ಬರಿಬೇಕಂದ್ರೆ ಹಂಗೆ ಬರ್ದಿಲ್ರಿ. ಇದು ನಾನು ನಕಾಶೆ ಗುರುಗಳನ್ನ ಕೇಳಿದ್ರಿ. ಫಸ್ಟ್ 21 ಸೈಜ್ ಮನಿ ಇತ್ತು ಇದು. ಮನಿ ಆಯಾ ತೆಗಿ ಗುರುಗಳನ್ನ ಪಂಡಿತರನ್ನ ಕೇಳಂತಲೇ ಅವ್ರು ಏನು ಹೇಳಿದ್ರು ಗೊತ್ತನ್ರಿ, 21 ಮನಿ ಈಗ ಆಗಲಿದ್ರೆ ನಾವು ಉದ್ದ ಮಾಡ್ಕೋಬೇಕಂದ್ರೆ ಎಷ್ಟು ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು ಗೊತ್ತನ್ರಿ, 35 ಫೂಟ್ ಉದ್ದ ಮಾಡ್ರಿ ನಡಿತೈತೆ ಅಂತ ಹೇಳಿದ್ರಿ. 21, 35 ಈ ಮನಿ ಸೈಜ್ ರೀ. ಒಳಗಿನ ಅಳತಿ ಇದು ಗಿಲಾವ್ ಆದ ನಂತರ ಒಳಗಿನ ಅಳತಿ ಇಷ್ಟು ಉಳಿಬೇಕಂತ ಹೇಳ್ಯಾರಿ. ಅಷ್ಟ ನಾವು ಉಳಿಸಿದ್ವಿ ಈಗ. ಸ್ಟೇರ್ಕೇಸ್ ಜಾಗ ಇಟ್ಟೈತೆ ನೋಡ್ರಿ, 5 ಫೂಟ್ 8 ಇಂಚ್ ರೀ ಆಗಲ್ಲ ಐತ್ರಿ. ಪ್ಯಾಸೇಜ್ ಅಂದ್ರೆ ಫೋರ್ಸ್ 14 ಫೂಟ್ 5 ಇಂಚ್ ರೀ. ಹಿಂಗೆ ಉದ್ದ ಇಟ್ಟೈತ್ರಿ. 11 ಫೂಟ್ 2 ಇಂಚ್ ಐತ್ರಿ. ಹಿಂಗೆ ಅಂದ್ರೆ 11 ಫೂಟ್ 2 ಇಂಚ 14 ಫೂಟ್ 5 ಇಂಚ ಪ್ಯಾಸೇಜ್ ರೀ ಇದು. 21 ಫೂಟ್ ಉದ್ರಿ, 9 ಫೂಟ್ ಆಗಲ್ಲ ಹಾಲ್ ರೀ ಇದು. ಅಂದ್ರೆ ಹಾಲ್ ಬೆಡ್ರೂಮ್ 9 ಫೂಟ್ 9 ಇಂಚ 7 ಫೂಟ್ 10 ಇಂಚ್ ರೀ. 9 ಫೂಟ್ 9 ಇಂಚ 7 ಫೂಟ್ 10 ಇಂಚ ಒಂದು ಬೆಡ್ರೂಮ್ ರೀ ಇದು. ಕಿಚನ್ ರೂಮ್ 9 ಫೂಟ್ 10 ಇಂಚ್ ರೀ. ಹಿಂಗೆ ಇರುತ್ತೆ. 8 ಫೂಟ್ 8 ಇಂಚ್ ರೀ. ಇದೊಂದು ಬೆಡ್ರೂಮ್ ರೀ. 8 ಫೂಟ್ 8 ಇಂಚ್ ರೀ. ಹಿಂಗೆ ಈ ಕಡೆ ಸೈಡ್ 9 ಫೂಟ್ 10 ಇಂಚ್ ರೀ. 9 ಫೂಟ್ 10 ಇಂಚ 8 ಫೂಟ್ 8 ಇಂಚ್ ರೀ. ಇದೊಂದು ಬೆಡ್ರೂಮ್. ಎಲ್ಲ ಪೂರ್ತಿ ವಿಡಿಯೋ ನೋಡಿ ಮನೆ ನೋಡಿ ನಿಮಗೆ ಏನು ಅನಿಸ್ತು ಮತ್ತು ನಾವು ಕೆಲಸ ಮಾಡಿದ್ದು ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದೆಲ್ಲ ಮೆಸೇಜ್ ಮಾಡಿರಿ, ಲೈಕ್ ಮಾಡ್ಕೊರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ವಿಡಿಯೋಗಳು ಬರ್ತಾವ್ರಿ. ಮತ್ತು ಈ ಮನೆಗೇನೋ ಎಷ್ಟು ದುಡ್ಡು ಖರ್ಚಾಗೈತೆ ಅನ್ನೋದು ಈಗ ಹೇಳ್ತಾನೆ ನೋಡ್ರಿ. 8 ಲಕ್ಷದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ರೀ. 8,15,000 ರೂಪಾಯಿ ಖರ್ಚಾಗಿದ್ರೆ ಈ ಮನೆ ಈ ರೀತಿ ಆಗಬೇಕು ಅಂದ್ರೆ 8,15,000 ಒಂದು ಸ್ವಲ್ಪ ಹೆಚ್ಚು ಕಡಿಮೆ ರೀ. ಎಷ್ಟು ಖರ್ಚಾಗೈತ್ರಿ ಈ ಮನೆ ಈ ಟೈಪ್ ಆಗಬೇಕಂದ್ರೆ. ಎಲ್ಲರಿಗೂ ನಮಸ್ಕಾರ ರೀ. ವಿಡಿಯೋ ಪೂರ್ತಿ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ.
ಅದ್ರಾಗ ನಮ್ಮ ವಿಡಿಯೋಗಳನ್ನು ಭಾಳ ಇಷ್ಟಪಟ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳತ್ತೀರಿ. ಭಾಳ ಖುಷಿ ಅನಿಸಿದ್ರೆ ನಮಗೂ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಎಲ್ಲರಿಗೂ ಧನ್ಯವಾದಗಳು ರೀ.